Hello everyone, welcome back you all into the CAD Design in Kannada YouTube channel. This is Ramesh Chauhan. So ನಾನು ಇವತ್ತು ನಿಮಗೆ ಒಂದು ಬೇಸಿಕ್ ಪಾಕೆಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಮಾಡಿರುವಂತಹ ಟಾಪಿಕ್. ಸೊ ಒಂದು ಡೆಮೋ ಕ್ಲಾಸಸ್ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇದು. ಸೊ ಡೆಮೋ ಕ್ಲಾಸ್ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇದು ಕ್ಲಾಸ್ ನಂಬರ್ 49ಅಲ್ಲಿ ನಾವು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. 3D ಟೂಲ್ ಪಾತಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಫಸ್ಟಿಗೆ ನಾವು ಏನು ಮಾಡಿದ್ವಿ ಅಂದರೆ ಸಿಂಪಲ್ ಆಗಿರುವಂತಹ ಈ ರೀತಿ ಒಂದು ಮಾಡೆಲನ್ನು ನಾವು ಡಿಸೈನಿಂಗ್ ಮಾಡಿವಿ. ಸೊ ಈ ರೀತಿ ಒಂದು ಮಾಡೆಲನ್ನು ಡಿಸೈನಿಂಗ್ ಮಾಡಿ ನಾವು ಇನ್ಸೈಡಲ್ಲಿ ಒಂದು ಸರ್ಕಲನ್ನು ಡ್ರಾ ಮಾಡಿ ಆ ಸರ್ಕಲ್ಗೆ ಪಾಕೆಟನ್ನು ಅಪ್ಲೈ ಮಾಡಿವಿ. ವಿತ್ ಪ್ರಾಪರ್ ಡೈಮೆನ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡೆಲನ್ನು ಪ್ರಿಪ್ರೇಷನ್ ಮಾಡಿದ್ದೀವಿ. ಸೊ ಇದಾದಮೇಲೆ ನಾವು ಮಷೀನನ್ನು ಸೆಲೆಕ್ಷನ್ ಮಾಡ್ಕೊಂಡು ಸ್ಟಾಕ್ ಸೆಟಪ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಸ್ಟಾಕ್ ಸೆಟಫನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಸ್ಟಾಕ್ ಸೆಟಫ್ನ ನಾವು ಯಾವ ಒಂದು ಪರ್ಪಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡ್ತೀವಿ, ಸ್ಟಾಕ್ ಸೆಟಫ್ ಎಷ್ಟು ಸೆಲೆಕ್ಷನ್ ಮಾಡ್ಕೊಬೇಕು, ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಬೇಕು ಅಂಥೇಳಿ ಎಲ್ಲವೂ ನಾವು ಡಿಸ್ಕಷನ್ ಮಾಡಿವಿ. ಸೊ ಇದಾದಮೇಲೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಅಂದರೆ ಕ್ಲಾಸ್ ನಂಬರ್ 48ಅಲ್ಲಿ ನಾವು ಆಪ್ಟಿ ರಫ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ಪಾಕೆಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಪಾಕೆಟನ್ನು ಸೆಲೆಕ್ಷನ್ ಮಾಡಿದ ಮೇಲೆ ನಮಗೆ ಜಾಮೆಟ್ರಿ ಕೇಳುತ್ತೆ. ಜಾಮೆಟ್ರಿಯಲ್ಲಿ ಡ್ರೈವ್ ಅಂದರೆ ಏನು, ಚೆಕ್ ಅಂದರೆ ಏನು, ಕಂಟೈನ್ಮೆಂಟ್ ಅಂದರೆ ಏನು, ಎಂಟ್ರಿ ಪಾಯಿಂಟ್ ಯಾವ ರೀತಿ ಸೆಲೆಕ್ಷನ್ ಮಾಡಿದ್ದೀವಿ, ಈ ರೀತಿ ಎಲ್ಲ ಟಾಪಿಕನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಇವೆಲ್ಲ ಕವರ್ ಆದಮೇಲೆ ಪ್ಯಾರಾಮೀಟರ್ಸ್ ಅಂತೇಳಿ ಓಪನ್ ಆಗುತ್ತೆ. ಇದರಲ್ಲಿ ಟೂಲ್ನ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೊಬೇಕು, ಟೂಲ್ನ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೊಬೇಕು, ಇಲ್ಲಿ ಪ್ಲೇನ್ ಸೆಲೆಕ್ಷನ್ ಯಾವ ರೀತಿ ಇರಬೇಕು, ಕೂಲೆಂಟ್ ಬಗ್ಗೆ, ಟೂಲ್ ಫಿಲ್ಟರ್ ಬಗ್ಗೆ, ಸೆಲೆಕ್ಟ್ ಲೈಬ್ರರಿ ಟೂಲ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಅದೇ ರೀತಿ ಟೂಲ್ನ ಯಾವ ರೀತಿ ಎಡಿಟ್ ಮಾಡೋದು, ಹೇಗೆ ಕ್ರಿಯೇಟ್ ಟೂಲ್ ಅಂದರೆ ಏನು, ಎಡಿಟ್ ಪ್ರೊಜೆಕ್ಷನ್ ಅಂದರೆ ಏನು, ಗೆಟ್ ಆ್ಯಂಗಲ್ ಹೆಡ್ ಅಂದರೆ ಏನು ಅಂತೇಳಿ ಎಲ್ಲ ನೀಟಾಗಿ ನಾವು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಮಾಡಿವಿ. ಸೊ ಇದಾದಮೇಲೆ ಸರ್ಫೇಸ್ ಪ್ಯಾರಾಮೀಟರಲ್ಲಿ ಕ್ಲಿಯರೆನ್ಸ್, ರಿಟ್ರ್ಯಾಕ್ಟ್ ಮತ್ತು ಅದೇ ರೀತಿ ಫೀಡ್ ಪ್ಲೇನ್, ಅಬ್ಸಲ್ಯೂಟ್, ಇನ್ಕ್ರಿಮೆಂಟಲ್, ಟಿಪ್ ಕಾಂಪೆನ್ಸೇಷನ್, ಸ್ಟಾಕ್ ಟು ಡ್ರೈವ್, ಇಲ್ಲಿ ಡ್ರೈವ್ ಅಂತಿದೆ, ಸ್ಟಾಕ್ ಟು ಲೀವ್ ಆನ್ ಫ್ಲೋರ್ ಅಂದರೆ ಬೇರಾಗುತ್ತೆ, ಸ್ಟಾಕ್ ಟು ಲೀವ್ ಆನ್ ಡ್ರೈವ್, ವಾಲ್, 3 ಟೈಪ್ ಇರುತ್ತೆ, ವಾಲ್, ಫ್ಲೋರ್, ಡ್ರೈವ್. ಇಲ್ಲಿ ಡ್ರೈವ್ ಅಂತ ಕೊಟ್ಟಿದ್ದಾನೆ, ಇದರ ಮೀನಿಂಗನ್ನು ಡಿಸ್ಕಷನ್ ಮಾಡಿವಿ. ಟೂಲ್ನ ಕಂಟೈನ್ಮೆಂಟ್, ಸೊ ಅಂದರೆ ಏನು, ಇನ್ಸೈಡಲ್ಲಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ, ಸೆಂಟ್ರಲ್ಲಿ ಸೆಲೆಕ್ಷನ್ ಮಾಡಿದರೆ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ, ಔಟ್ಸೈಡ್ ಸೆಲೆಕ್ಷನ್ ಮಾಡಿದರೆ ಯಾವ ರೀತಿ ಯೂಸ್ ಆಗುತ್ತೆ ಅಂತೇಳಿ. ಆ್ಯಂಡ್ ಅಡಿಷನಲ್ ಆಫ್ಸೆಟ್, ಸಪೋಸ್ ನಾವು ಸೆಂಟ್ರ್ ಸೆಲೆಕ್ಷನ್ ಮಾಡಿದರೆ ಆಫ್ ಆಗುತ್ತೆ, ಇನ್ಸೈಡ್ ಸೆಲೆಕ್ಷನ್ ಮಾಡಿ ಮಾತ್ರ ಇದು ನಮಗೆ ಆನ್ ಆಗುತ್ತೆ. ಈ ರೀತಿ ಎಲ್ಲ ಟಾಪಿಕನ್ನು ನಾವು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಮಾಡಿವಿ. ನೆಕ್ಸ್ಟ್ ರಫ್ ಪ್ಯಾರಾಮೀಟರ್ ಅಂತೇಳಿ ಬರುತ್ತೆ. ನಮಗೆ ರಫ್ ಪ್ಯಾರಾಮೀಟರ್ ಯಾವ ಪರ್ಪಸ್ಗೋಸ್ಕರ ಯೂಸ್ ಆಗುತ್ತೆ, ಸ್ಟೆಪ್ ಡೌನ್ ಅಂದರೆ ಏನು, ಕಟ್ ಡೆಪ್ತ್ಸ್ ಅಂದರೆ ಏನು, ಗ್ಯಾಪ್ ಸೆಟ್ಟಿಂಗ್ ಅಂದರೆ ಏನು, ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಏನೇನಿರುತ್ತೆ, ಎಂಟ್ರಿ ಆಪ್ಷನ್ಸ್ ಅಂದರೆ ಏನು, ಸೊ ಇಲ್ಲಿ ಹೆಲಿಕ್ಸ್ ರೀತಿ ನಾವು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಬೇಕು, ಈ ರೀತಿ ಪ್ರತಿಯೊಂದು ನಮ್ಮ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿವಿ. ಲಾಸ್ಟಿಗೆ ಪಾಕೆಟ್ ಪ್ಯಾರಾಮೀಟರ್ಸ್ ಡಿಸ್ಕಷನ್ ಮಾಡಿವಿ, ಫಿನಿಶಿಂಗ್ ಪಾಸ್ ಬಗ್ಗೆ ಡಿಸ್ಕಷನ್ ಮಾಡಿವಿ, ಸ್ಟೆಪ್ ಓವರ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಈ ರೀತಿ ಕಂಪ್ಲೀಟ್ ಡಿಸ್ಕಷನ್ ಆದಮೇಲೆ ನಮಗೆ ಟೂಲ್ ಪಾತ್ ಆಟೋಮೆಟಿಕ್ಕಾಗಿ ಒಂದು ಪ್ರಾಪರ್ ವೇಯಲ್ಲಿ ನಮಗೆ ಜನ್ರೇಟ್ ಆಗಿ ಬರುತ್ತೆ. ಸೊ ಟೂಲ್ ಪಾತ್ ಜನ್ರೇಟ್ ಆಗಿ ಬಂದಮೇಲೆ 3D ಆ್ಯನಿಮೇಷನಲ್ಲಿ ಟೂಲ್ನ ಮೂಮೆಂಟ್ ಬಗ್ಗೆ, ಟೂಲ್ನ ಯಾವ ರೀತಿ ನಾವು ಅಬ್ಸರ್ವ್ ಮಾಡಬೇಕು, ಸೊ ಇಲ್ಲಿ ನಮಗೆ ಫಿನಿಶಿಂಗ್ ಯಾವ ರೀತಿ ಬಂದಿದೆ, ಈ ರೀತಿ ಪ್ರತಿಯೊಂದು ಟಾಪಿಕನ್ನು ನಾವು ನಮ್ಮ ಕೋರ್ಸಲ್ಲಿ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಕೋರ್ಸನ್ನು ಜಾಯಿನ್ ಮಾಡ್ಕೊಳ್ಳಿ. ಡೆಮೋ ಕ್ಲಾಸಸ್ ವೀಡಿಯೋಸ್ ಎಲ್ಲ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಲಭ್ಯವಿದೆ. ಸೊ ಥ್ಯಾಂಕ್ ಯು.